ಕಥೆಯು ಒಂದು ಹೇಯ ಕಾಲದ ಮೆಗ್ಗದ ಸಾಹೇಬನ ಜೀವನವನ್ನು ವಿವರಿಸುತ್ತದೆ. ಅವನು ಅಬ್ದುಲ್ ರಹೀಂ ಸಾಹೇಬ, ತನ್ನ ಕುಟುಂಬದ ಪರಂಪರೆಯ ಹೆಸರನ್ನು ಹೊತ್ತಿದ್ದ ವ್ಯಕ್ತಿ. ಈ ಕಥೆಯಲ್ಲಿ ನಾವು ಅವನ ಜೀವನದ ಹಾದಿಯನ್ನು, ಅವನ ಕುಟುಂಬದ ಸಂಸ್ಕೃತಿಯನ್ನು ಮತ್ತು ಅವನ ಮೆಗನೊಂದಿಗೆ ಉಂಟಾದ ಸಂಬಂಧವನ್ನು ನೋಡುತ್ತೇವೆ. ಕಥೆಯ ಆರಂಭದಲ್ಲಿ ಅವನು ಮೆಗ್ಗವನ್ನು ಮುಟ್ಟದೆ 20 ವರ್ಷಗಾಗಿದ್ದರೂ ಅವನನ್ನು ಮೆಗ್ಗದ ಸಾಹೇಬ ಎಂದು ಕರೆಯುವುದು ವಾಡಿಕೆಯಾಗಿದೆ. ಈ ಹೆಸ್ ಅಬ್ದುಲ್ ರಹೀಂ ಸಾಹೇಬನ ಪೂರ್ವಜರು ಬಹುಮಾನಿತ ವ್ಯಕ್ತಿಗಳು. ಅವರ ಪಿತಾಮಹರು ಸಾಹೇಬ್ ಬಹಾದ್ದೂರ್ ಮೆಗ್ಗದ ಹುಸೇನ್ ಸಾಹೇಬರು ತಮ್ಮ ಧನ ಮತ್ತು ಜನಪ್ರಿಯತೆಯಿಂದ ಊರಿನಲ್ಲಿ ಹೆಸರಾಗಿದ್ದರು. ಅವರು ಮಸ್ತಿ ಕಟ್ಟಿಸಿ ದೇವಾಲಯದ ಸೇವೆಗೂ ಮುಂದಾಗಿದ್ದರು. ಅವರ ಮನೆಗೆ ರಥೋತ್ಸವದ ಸಮಯದಲ್ಲಿ ವಿಶೇಷ ಗೌರವವಿತ್ತು. ಎಲ್ಲವುಗಳಿಂದ ಅವರ ಕುಟುಂಬದ ಘನತೆ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನ ಸ್ಪಷ್ಟವಾಗುತ್ತದೆ. ಈ ಪರಂಪರೆ ಮುಂದುವರಿಯಬೇಕೆಂಬ ನೀಡಿ. ಅಬ್ದುಲ್ ರಹೀಂ ಅವರ ಕುಟುಂಬದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಹತ್ತಿರದ ಸಂಬಂಧವಿತ್ತು. ಹಬ್ಬಗಳ ಸಂದರ್ಭದಲ್ಲಿ ಪರಸ್ಪರ ಮನೆಗೆ ಹೋಗಿ ವಿಶೇಷ ಭಕ್ಷ್ಯಗಳನ್ನು ಹೆಚ್ಚಿಸುವ ಸಂಪ್ರದಾಯ ಇತ್ತು. ಉದಾಹರಣೆಗೆ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಹಬ್ಬದ ನಂತರ ಮುಸ್ಲಿಂ ಸಮುದಾಯದ ಪ್ರಮುಖರು ಮನೆಗೆ ಬಂದು ಹಬ್ಬದ ಭಕ್ಷ್ಯಗಳನ್ನು ಸ್ವೀಕರಿಸುತ್ತಿದ್ದರು. ಇಂತಹ ಸಂಪ್ರದಾಯಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತವೆ. ಈ ಕಥೆಯಲ್ಲಿ ದುಬಾರಿ ಮನೆಯಲ್ಲಿದ್ದ ಕಾಯಿಲೆ ಕಾರಣದಿಂದ ಅಂಗಡಿಯಿಂದ ಲರುಗನ್ನು ತಂದು ಹಬ್ಬದ ಭಕ್ಷ್ಯವಾಗಿ ನೀಡಲಾಗುತ್ತದೆ. ಇದನ್ನು ನೋಡಿ ಅಬ್ದುಲ್ ರಹೀಂ ಅವರ ತಂದೆಗೆ ಅಸಹ್ಯವಾಗುತ್ತದೆ. ಅವರು ನಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ಅಂಗಡಿಯ ಮಿಠಾಯಿಯಿಂದ ಮಾಡುವುದು ಸರಿ ಎಂದು ಪ್ರಶ್ನಿಸುತ್ತಾರೆ. ಈ ಘಟನೆಯು ಹೇಯ ಸಂಪ್ರದಾಯಗಳ ಮಹತ್ವವನ್ನು ಮತ್ತು ಮನೆಯವರ ಅಭಿಮಾನವನ್ನು ತೋರಿಸುತ್ತದೆ. ಅವರು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಹಬ್ಬದ ಸಮಯದಲ್ಲಿ ನೀಡ ಅಬ್ದುಲ್ ರಹೀಂ ಸಾಹೇಬನಿಗೆ ಮೆಗ್ಗದ ಸಾಹೇಬ ಎಂದು ಕರೆಯುವುದನ್ನು ಇಷ್ಟವಿರಲಿಲ್ಲ. ಈ ಹೆಸರು ಅವನಿಗೆ ನೋವನ್ನುಂಟು ಮಾಡುತ್ತಿತ್ತು, ಏಕೆಂದರೆ ಬ್ರಿಟಿಷರು ಅಗ್ಗದ ವಸ್ತುಗಳನ್ನು ದೇಶದಲ್ಲಿ ಹೇರಿದ ನಂತರ ಮೆಗ್ಗದವರು ತಮ್ಮ ಹೇಯ ಗೌರವವನ್ನು ಕೇಳಿಕೊಂಡರು. ಮಗ್ಗದ ವಸ್ತುಗಳು ಕಡಿಮೆ ಗುಣಮಟ್ಟದವು, ಆದರೆ ಜನರಿಗೆ ಅಗ್ಗದ ವಸ್ತು ಬೇಕಾಗಿತ್ತು. ಈ ಕಾರಣದಿಂದ ಮೆಗ್ಗದವರು ತಮ್ಮ ಉದ್ಯಮದಲ್ಲಿ ಹೀನಗೋಬೇಕಾಯಿತು. ಈ ನೋವು ಮತ್ತು ನಿರಾಶೆ ಅವನ ಮನಸ್ಸಿನಲ್ಲಿ ಆವ. ಅಬ್ದುಲ್ ರಹೀಂ ತನ್ನ ಮೆಕ್ಕ ಭವಿಷ್ಯವನ್ನು ಉತ್ತಮವಾಗಿಸಲು ಹೋರಾಡುತ್ತಾನೆ. ಅವನು ತನ್ನ 3 ಗಂಡು ಮೆಕ್ಕನ್ನು ಮೆಗ್ಗದ ಉದ್ಯಮದಿಂದ ದೂರವಿರಲು ನಿರ್ಧರಿಸುತ್ತಾನೆ. ಅವನು ಅವರಲ್ಲಿ ಕನಿಷ್ಠ ಒಬ್ಬರು ಮೆಗ್ಗದ ಕೆಲಸವನ್ನು ಮಾಡಬಾರದು ಎಂದು ಹಠ ಹಿಡಿಯುತ್ತಾನೆ. ಅವನ 2 ಮೆಕ್ಕು ತಂದೆಯ ಇಚ್ಛೆಯನ್ನು ಗೌರವಿಸಿ ಸರಕಾರಿ ಉದ್ಯೋಗಗಳಲ್ಲಿ ಸೇರುತ್ತಾರೆ. ಆದರೆ ಅವನ ಕಿರಿಯ ಮೆಗ ಕರೀಂ ಮಾತ್ರ ತಂದೆಯ ನಿರೀಕ್ಷೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾನೆ. ಅಬ್ದುಲ್ ರಹೀಂನ ಕಿರಿಯ ಮೆಗ ಬಹು ಚೂಕು ಮತ್ತು ಬುದ್ಧಿವಂತ. ಅವನು ಪಾಠದಲ್ಲಿಯೂ ಆಟದಲ್ಲಿಯೂ ಚಟುವಟಿಕೆಯಿಂದ ಭಾಗವಹಿಸುತ್ತಾನೆ. ಎಲ್ಲರಿಗೂ ಅವನು ಮೆಚ್ಚಿನವನು. ಆದರೆ ಅವನಿಗೆ ಮೆಗ್ಗದ ಕೆಲಸದಲ್ಲಿ ಆಸಕ್ತಿ ಇಲ್ಲ. ಅವನು ಮನೆಯಲ್ಲಿಯೇ ಮೆಗ್ಗವನ್ನು ಮುಟ್ಟಲು ಇಚ್ಛಿಸುವುದಿಲ್ಲ. ತಂದೆಗೆ ಇದು ನಿರಾಸೆಯ ವಿಷಯವಾಗುತ್ತದೆ. ತಂದೆ ತನ್ನ ಮಗನಿಗೆ ಮೆಗ್ಗದ ಕೆಲಸದಿಂದ ದೂರವಿರಲು ಬಯಸಿದರೂ ಕರೀಂನ ಮನಸ್ಸು ಬೇರೆ ದಿಕ್ಕಿನಲ್ಲಿ ಹೋಗುತ್ತದೆ. ಈ ಭಾಗದ ಮಹಾತ್ಮ ಗಾಂಧಿಯ ಪ್ರೇರಣೆಯಿಂದ ಶಾಲೆಯಲ್ಲಿ ನವೀನ ಶಿಕ್ಷಣ ಆರಂಭವಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ಶಿಕ್ಷಣ, ಹಸುಕೌಶಲ, ದೇಹಶ್ರಮದ ಗೌರವವನ್ನು ಕಲಿಸಲಾಗುತ್ತದೆ. ಕೆಲವರಿಗೆ ಬರೆಗೆ ಕೆಲಸ, ಕೆಲವರಿಗೆ ಕೃಷಿ, ಕೆಲವರಿಗೆ ಮೆಗ್ಗದ ಕೆಲಸ ಕಲಿಸಲಾಗುತ್ತದೆ. ಕರೀಂಗೆ ಮೆಗ್ಗದ ಕೆಲಸವನ್ನು ಕಲಿಯಲು ಅವಕಾಶ ಸಿಗುತ್ತದೆ. ಅವನು ಇದನ್ನು ಬಹಳ ಆಸಕ್ತಿಯಿಂದ ಕಲಿಯುತ್ತಾನೆ ಮತ್ತು ನಿಪುಣನಾಗುತ್ತಾನೆ. ಈ ಭಾಗದಲ್ಲಿ ಶಿಕ್ಷಣದ ಶಾಲೆಯಲ್ಲಿ ಕರೀಂ ಮೆಗ್ಗದ ಕೆಲಸವನ್ನು ಅತ್ಯಂತ ನಿಪುಣತೆಯಿಂದ ಮಾಡುತ್ತಾನೆ. ಅವನು ತನ್ನ ಪ್ರತಿಭೆ ಮತ್ತು ಕೌಶಲದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರು ಅವನ ಕೆಲಸವನ್ನು ಮೆಚ್ಚಿ ಮೇಲಧಿಕಾರಿಗೆ ವರದಿ ಮಾಡುತ್ತಾರೆ. ಇದರ ಫಲವಾಗಿ ಸರ್ಕಾರದಿಂದ ಕರೀಂಗೆ ಒಂದು ಬಗೆಯ ಪದಕ ಮತ್ತು ನಗದು ಬಹುಮಾನ ದೊರಕುತ್ತದೆ. ಈ ಸಾಧನೆಯು ಕರೀಂನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆದರೆ ತಂದೆಗೆ ಇದು ಇಷ್ಟವಿರದು. ಕರೀಂನ ಸಾಧನೆ ತಂದೆಗೆ ಸಂತೋಷವನ್ನು ತರದೆ, ಬದಲಾಗಿ ಅವನು ಇನ್ನಷ್ಟು ಕೋಪಗೊಳ್ಳುತ್ತಾನೆ. ಅವನು ಮಗನನ್ನು ಶಾಲೆಯಿಂದಲೇ ಹೊರಹಾಕಲು ನಿರ್ಧರಿಸುತ್ತಾನೆ. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರ ಮನವಿಗೂ ಅವನು ಒಪ್ಪಿಕೊಳ್ಳುತ್ತಿಲ್ಲ. ತಂದೆ ಹಠ ಮತ್ತು ಮಗನ ಆಸಕ್ತಿ ನಡುವೆ ಸಂಘರ್ಷ ಉಂಟಾಗುತ್ತದೆ. ಈ ಭಾಗದಲ್ಲಿ ಕುಟುಂಬದ ಒಳಗಿನ ಭಿನ್ನಾಭಿಪ್ರಾಯಗಳು ಮತ್ತು ತೀವ್ರ ಭಾವನೆಗಳು ಸ್ಪಷ್ಟವಾಗುತ್ತವೆ. ತಂದೆ ತನ್ನ ಕುಟುಂಬದ ಪರಂಪರೆಯನ್ನು ಉಳಿಸಿಕೊಳ್ಳಲು ದಿನ ಶಾಲೆಯಲ್ಲಿ ಹೇಯ ವಿದ್ಯಾರ್ಥಿಗಳಿಗಾಗಿ ನಾಟಕ ಆಯೋಜಿಸಲಾಗುತ್ತದೆ. ಕರೀಂ ನಾಟಕದಲ್ಲಿ ಪ್ರಮುಖ ಪಾತ್ರವಹಿಸಿ ಅದರಿಗಾಗಿ ಹೇಯ ಕಾಲದ ಚಿನ್ನದ ಸರವನ್ನು ಮನೆಯಿಂದ ತೆಗೆದುಕೊಂಡು ಹೋಗುತ್ತಾನೆ. ನಾಟಕ ಮುಗಿದ ನಂತರ ಅವನು ಮನೆಗೆ ಬರುವುದಿಲ್ಲ. ಅವನು ಎಲ್ಲೆಂದೂ ಯಾರಿಗೂ ಗೊತ್ತಾಗುವುದಿಲ್ಲ. ತಂದೆಗೆ ಇದರಿಂದ ಆಘಾತವಾಗುತ್ತದೆ. ಅವನು ಮಗನನ್ನು ಶಪಿಸುತ್ತಾನೆ ಮತ್ತು ನನಗೆ ಇನ್ನೂ 2 ಗಂಡು ಮೆಕ್ಕೋ ಮಾತ್ರ, ಓಡಿಹೋದವನು ನನ್ನ ಮಗನಲ್ಲ. ವರ್ಷಗಳ ನಂತರ ಕರೀಂ ಯುವಕನಾಗಿ ಮನೆಗೆ ಮರಳಿ ಬರುತ್ತಾನೆ. ಅವನು ಬಾಗಿಲು ತಟ್ಟುತ್ತಾನೆ, ಆದರೆ ತಂದೆ ಅವನನ್ನು ಒಗೆ ಬಿರುವುದಿಲ್ಲ. ತಾಯಿ ನಿರೀಕ್ಷೆಯಿಂದ ಬಾಗಿಲು ತೆರೆದಿರುತ್ತಾಳೆ, ಆದರೆ ತಂದೆ ಅವನನ್ನು ನೋಡಲು ನಿರಾಕರಿಸುತ್ತಾನೆ. ಕರೀಂ ತನ್ನ ಹೇಯ ಶಿಕ್ಷಕ ಶಂಕರಪ್ಪ ಅವರ ಮನೆಗೆ ಹೋಗಿ ತಂದೆಗೆ ಕ್ಷಮೆ ಕೇಳಲು ಸಹಾಯ ಮಾಡುವಂತೆ ಕೇಳುತ್ತಾನೆ. ಅವನು ತಂದೆಗೆ ಚಿನ್ನದ ಸರ ಮತ್ತು 10,000 ರೂಪಾಯಿ ಹಿಂತಿರುಗಿಸಿ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಶಂಕರಪ್ಪ ಅವರು ತಂದೆಗೆ ಮನವಿ ಮಾಡುತ್ತಾ ಕರೀಂನ ಕ್ಷಮೆ ಯಾಚನೆಯನ್ನು ಒಪ್ಪಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅಬ್ದುಲ್ ರಹೀಂ ತನ್ನ ಹೆಠವನ್ನು ಬಿರುವುದಿಲ್ಲ. ಅವನು ನನಗೆ 2 ಗಂಡು ಮೆಕ್ಕೋ ಮಾತ್ರ,
ಓಡಿಹೋದವನು ನನ್ನ ಮೆಗನಲ್ಲ ಎಂದು ಪುನಃ ಘೋಷಿಸುತ್ತಾನೆ. ಅವನು ಕರೀಂನ ಹೆಸರನ್ನು ಕೇಳಿದರೂ ಕೋಪಗೊಳ್ಳುತ್ತಾನೆ. ಈ ಭಾಗದಲ್ಲಿ ತಂದೆ ಹೆಠ ಮತ್ತು ಹೃದಯದ ನೋವು ಸ್ಪಷ್ಟವಾಗುತ್ತದೆ. ಅವನು ತನ್ನ ಕುಟುಂಬದ ಗೌರವವನ್ನು ಉಳಿಸಿಕೊಳ್ಳಲು ತನ್ನ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾನೆ. ಅವನು ಮೆಗ್ಗದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗುತ್ತಾನೆ. ಅವನು ಹೊಸ ಯಂತ್ರಗಳನ್ನು ಪರಿಚಯಿಸಿ ಮಗ್ಗದ ಉದ್ಯಮದಲ್ಲಿ ಹೆಸರಾಗುತ್ತಾನೆ. ಅವನು ಧನವಂತನಾಗುತ್ತಾನೆ ಮತ್ತು ಸಮಾಜದಲ್ಲಿ ಗೌರವವನ್ನು ಗಳಿಸುತ್ತಾನೆ. ಆದರೆ ಈ ಯಶಸ್ಸಿನ ಬಗ್ಗೆ ತಂದೆಗೆ ಯಾವುದೇ ಮಾಹಿತಿ ಇಲ್ಲ. ತಂದೆ ತನ್ನ ಹೃದಯವನ್ನು ಮತ್ತು ಮನೆಯನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದಾನೆ. ಈ ಭಾಗದಲ್ಲಿ ಮೆಗನ ಸಾಧನೆ ಮತ್ತು ಯಾರಾದರೂ ಕರೀಂನ ಹೆಸರನ್ನು ತಂದೆಗೆ ಹೇಳಿದರೆ ಅವನು ನನಗೆ ಇಬ್ಬರು ಗಂಡು ಮೆಕ್ಕೋ ಮಾತ್ರ, ಓಡಿಹೋದವನು ನನ್ನ ಮೆಗನಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಅವನು ತನ್ನ ಹೃದಯವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದಾನೆ. ಈ ಭಾಗದಲ್ಲಿ ತಂದೆಯ ಹೆಠ ಮತ್ತು ನೋವು ಮತ್ತಷ್ಟು ಗಂಭೀರವಾಗುತ್ತದೆ. ಅವನು ತನ್ನ ಮೆಗನನ್ನು ಕ್ಷಮಿಸುವ ಯಾವುದೇ ಅವಕಾಶವನ್ನು ಬೀರುತ್ತಿಲ್ಲ. ಈ ಭಾಗವು ಕುಟುಂಬದ ಸಂಬಂಧದ ಸಂಕೀರ್ಣತೆಯನ್ನು ತೋರಿಸುತ್ತದೆ. ಅಬ್ದುಲ್ ರಹೀಂ ವೃದ್ಧಾಪ್ಯದಲ್ಲಿ ಅನಾರೋಗ್ಯದಿಂದ ಹಾಸಿಗೆಯಲ್ಲಿದ್ದಾನೆ. ಅವನು ಶಕ್ತಿಹೀನನಾಗಿ, ಕಣ್ಣು ಸರಿಯಾಗಿ ಕಾಣುವುದಿಲ್ಲ, ಕಿವಿಗೆ ಸರಿಯಾಗಿ ಕೇಳುವುದಿಲ್ಲ. ಅವನು ತನ್ನ ಜೀವನದ ಅಂತಿಮ ದಿನಗಳನ್ನು ನೋವಿನಲ್ಲಿ ಕೇಳುತ್ತಾನೆ. ಈ ಸಮಯದಲ್ಲಿ ಅವನ ಹೇಯ ಶಿಕ್ಷಕ ಶಂಕರಪ್ಪ ಅವನನ್ನು ಭೇಟಿಯಾಗಲು ಬರುತ್ತಾರೆ. ಮನೆಯಲ್ಲಿರುವ ವಾತಾವರಣವು ಭಾವುಕತೆಯಿಂದ ತುಂಬಿರುತ್ತದೆ. ಈ ಭಾಗದಲ್ಲಿ ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಜೀವನದ ಅಂತಿಮ ಕ್ಷಣಗಳ ಭಾವನೆ. ಶಂಕರಪ್ಪ ಅವರು ಅಬ್ದುಲ್ ರಹೀಂ ಅವರನ್ನು ಭೇಟಿಯಾಗಲು ಬಾಗಿಲು ತಟ್ಟುತ್ತಾರೆ. ಅವರು ಓಗೆ ಬಂದು ಒಂದು ಪತ್ರವನ್ನು ಹಸ್ತಾಂತರಿಸುತ್ತಾರೆ. ಈ ಪತ್ರದಲ್ಲಿ ಕರೀಂಗೆ ರಾಷ್ಟ್ರಪತಿ ಪದ್ಮಭೂಷಣ ಪ್ರಶಸ್ತಿ ನೀಡಿರುವ ಸುದ್ದಿ ಇದೆ. ಶಂಕರಪ್ಪ ಅವರು ಈ ಸುದ್ದಿಯನ್ನು ಹಂಚಿಕೊಳ್ಳಲು ಬಂದಿದ್ದಾರೆ. ಮನೆಯಲ್ಲಿರುವವರ ಭಾವುಕತೆಯಿಂದ ಈ ಸುದ್ದಿಯನ್ನು ಸ್ವೀಕರಿಸುತ್ತಾರೆ. ಈ ಭಾಗದಲ್ಲಿ ಗುರು-ಶಿಷ್ಯ ಸಂಬಂಧ ಮತ್ತು ಹೇಯ ಸ್ನೇಹದ ಮಹತ್ವವನ್ನು ನೋಡಬಹುದು. ಶಂಕರಪ್ಪ ಅವರು ಅಬ್ದುಲ್ ರಹೀಂ ಅವರಿಗೆ ಕರೀಂಗೆ ದೊರೆತ ಪದ್ಮಭೂಷಣ ಪ್ರಶಸ್ತಿಯ ಬಗ್ಗೆ ವಿವರಿಸುತ್ತಾರೆ. ಅವರು ಈ ಪ್ರಶಸ್ತಿಯ ಮಹತ್ವವನ್ನು ವಿವರಿಸುತ್ತಾರೆ. ಪದ್ಮಭೂಷಣ ಎಂದರೆ ಸಾಹೇಬ್ ಬಹಾದ್ದೂರ್ಗಿಂತಲೂ ಮೇಲು, ಖಾನ್ ಸಾಹೇಬ್, ದಿವಾನ್ ಬಹಾದ್ದೂರ್ ಎಲ್ಲಕ್ಕಿಂತಲೂ ದೊಡ್ಡದು. ಈ ಸುದ್ದಿ ಕೇಳಿದ ಅಬ್ದುಲ್ ರಹೀಂ ಭಾವುಕನಾಗುತ್ತಾನೆ. ಅವನು ದೇವರನ್ನು ಧನ್ಯವಾದ ಹೇಳುತ್ತಾನೆ ಮತ್ತು ತನ್ನ ಮೆಗನ ಸಾಧನೆಗೆ ಹೆಮ್ಮೆಯಿಂದ ಭಾವೋದ್ರೇಕಗೊಳ್ಳುತ್ತಾನೆ. ಈ ಭಾಗದಲ್ಲಿ ತಂದೆ ಅಬ್ದುಲ್ ರಹೀಂ ತನ್ನ ಮೆಗನ ಸಾಧನೆಗೆ ಭಾವುಕನಾಗುತ್ತಾನೆ. ಅವನು ದೇವರನ್ನು ಧನ್ಯವಾದ ಹೇಳುತ್ತಾನೆ ಮತ್ತು ತನ್ನ ಹೃದಯದಲ್ಲಿ ಪಶ್ಚಾತ್ತಾಪವನ್ನು ಅನುಭವಿಸುತ್ತಾನೆ. ಅವನು ತನ್ನ ಮೆಗನನ್ನು ಬಹು ವರ್ಷಗಳಿಂದ ದೂರವಿಟ್ಟಿದ್ದಕ್ಕಾಗಿ ವಿಷಾದಿಸುತ್ತಾನೆ. ಅವನು ತನ್ನ ಮೆಗನ ಹೆಸರನ್ನು ಉಚ್ಚರಿಸಿ, ನನಗೆ ಕರೀಂ ಬೇಕು, ಅವನು ಸಾಹೇಬ್ ಬಹಾದ್ದೂರ್ಗಿಂತಲೂ ಮೇಲು ಎಂದು ಹೇಳುತ್ತಾನೆ. ಈ ಭಾಗದಲ್ಲಿ ತಂದೆಯ ಹೃದಯದಲ್ಲಿ ಉಂಟಾಗುವ ಬದಲಾವಣೆ ಮತ್ತು ಪಶ್ಚಾತ್ತಾಪ ಕಥೆಯು ಪರಂಪರೆ ಮತ್ತು ಬದಲಾವಣೆಯ ನಡುವಿನ ಸಂಘರ್ಷವನ್ನು ತೋರಿಸುತ್ತದೆ. ಅಬ್ದುಲ್ ರಹೀಂ ತನ್ನ ಕುಟುಂಬದ ಪರಂಪರೆಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಾನೆ. ಆದರೆ ಅವನ ಮೆಗ ಕರೀಂ ಹೊಸ ಮಾರ್ಗವನ್ನು ಆರಿಸಿಕೊಂಡು ಯಶಸ್ಸು ಸಾಧಿಸುತ್ತಾನೆ. ಈ ಭಾಗದಲ್ಲಿ ಪಿತೃವ್ಯಥೆ, ಮಗನ ಸಾಧನೆ ಮತ್ತು ಕುಟುಂಬದ ಸಂಬಂಧದ ಮಹತ್ವವನ್ನು ನೋಡಬಹುದು. ಕಥೆಯು ಪರಂಪರೆ ಮತ್ತು ನವೀನತೆಯ ನಡುವಿನ ಸಮತೋಲನವನ್ನು ವಿವರಿಸುತ್ತದೆ. ಕಥೆಯಲ್ಲಿ ಸಮಾಜದಲ್ಲಿ ಉಂಟಾಗುವ ಬದಲಾವಣೆಗೂ ಸ್ಪಷ್ಟವಾಗುತ್ತವೆ. ಹೇಯ ಸಂಪ್ರದಾಯಗಳು, ಹೊಸ ಶಿಕ್ಷಣ ಪದ್ಧತಿಗೂ ಮತ್ತು ಕೈಗಾರಿಕಾ ಅಭಿವೃದ್ಧಿಯು ಸಮಾಜವನ್ನು ರೂಪಿಸುತ್ತವೆ. ಕರೀಂನಂತಹ ಯುವಕರು ಹೊಸ ಮಾರ್ಗಗಳನ್ನು ಹುಡುಕಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾರೆ. ಈ ಭಾಗದಲ್ಲಿ ಸಮಾಜದ ಬದಲಾವಣೆ ಮತ್ತು ಯುವಕರ ಪಾತ್ರವನ್ನು ವಿವರಿಸಲಾಗಿದೆ. ಕಥೆಯು ಸಮಾಜದಲ್ಲಿ ಬರುವ ಬದಲಾವಣೆಗಳನ್ನು ಸ್ವೀಕರಿಸುವ ಅಗತ್ಯವನ್ನು ತೋರಿಸುತ್ತದೆ. ಶಿಕ್ಷಕರು ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಬಯಸುತ್ತಾರೆ. ಆದರೆ ಅವರ ನಿರೀಕ್ಷೆಗೂ ಕೆಲವೊಮ್ಮೆ ಮೆಕ್ಕ ಆಸಕ್ತಿಗೆ ವಿರುದ್ಧವಾಗಿರಬಹುದು. ಈ ಕಥೆಯಲ್ಲಿ ಅಬ್ದುಲ್ ರಹೀಂ ತನ್ನ ಮೆಕ್ಕನ್ನು ಮೆಗ್ಗದ ಉದ್ಯಮದಿಂದ ದೂರವಿರಲು ಪ್ರಯತ್ನಿಸುತ್ತಾನೆ. ಆದರೆ ಕರೀಂ ತನ್ನ ಆಸಕ್ತಿಯನ್ನು ಅನುಸರಿಸಿ ಯಶಸ್ಸು ಸಾಧಿಸುತ್ತಾನೆ. ಈ ಭಾಗದಲ್ಲಿ ಪೋಷಕರ ನಿರೀಕ್ಷೆಗೂ ಮತ್ತು ಮೆಕ್ಕ ಆಸಕ್ತಿಗಳ ನಡುವಿನ ಸಂಘರ್ಷವನ್ನು ನೋಡಬಹುದು. ಮೆಕ್ಕೋ ತಮ್ಮ ಆಸಕ್ತಿಯನ್ನು ಅನುಸರಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು. ಕರೀಂ ತನ್ನ ತಂದೆಯ ನಿರೀಕ್ಷೆಗೆ ವಿರುದ್ಧವಾಗಿ ಮೆಗ್ಗದ ಉದ್ಯಮವನ್ನು ಆರಿಸಿಕೊಂಡು ಅದರಲ್ಲಿ ಯಶಸ್ಸು ಸಾಧಿಸುತ್ತಾನೆ. ಈ ಭಾಗದಲ್ಲಿ ಮೆಕ್ಕ ಸ್ವಾತಂತ್ರ್ಯ ಮತ್ತು ಅವರ ನಿರ್ಧಾರಗಳ ಮಹತ್ವವನ್ನು ವಿವರಿಸಲಾಗಿದೆ. ಕಥೆಯು ಮೆಕ್ಕಿಗೆ ತಮ್ಮ ಆಸಕ್ತಿಯನ್ನು ಅನುಸರಿಸುವ ಪ್ರೇರಣೆಯನ್ನು ನೀಡುತ್ತದೆ. ಶಂಕರಪ್ಪ ಮತ್ತು ಕರೀಂ ನಡುವಿನ ಗುರು-ಶಿಷ್ಯ ಸಂಬಂಧ ಕಥೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ಶಂಕರಪ್ಪ ಅವರ ಪ್ರೋತ್ಸಾಹದಿಂದ ಕರೀಂ ತನ್ನ ಪ್ರತಿಭೆಯನ್ನು ತೋರಿಸಲು ಸಾಧ್ಯವಾಗುತ್ತದೆ. ಅವರು ಅವನ ಸಾಧನೆಯನ್ನು ಮೇಲಧಿಕಾರಿಗೆ ವರದಿ ಮಾಡಿ ಅವನಿಗೆ ಬಹುಮಾನ ದೊರಕಿಸಲು ಸಹಾಯ ಮಾಡುತ್ತಾರೆ. ಈ ಭಾಗದಲ್ಲಿ ಗುರು-ಶಿಷ್ಯ ಸಂಬಂಧದ ಮಹತ್ವವನ್ನು ನೋಡಬಹುದು. ಬ್ರಿಟಿಷರು ಅಗ್ಗದ ವಸ್ತುಗಳನ್ನು ದೇಶದಲ್ಲಿ ಹೇರಿದ ನಂತರ ಮಗ್ಗದ ಉದ್ಯಮ ಹೀನಗೊಳ್ಳುತ್ತದೆ. ಗುಣಮಟ್ಟ ಕಡಿಮೆಯಾಗುತ್ತದೆ ಮತ್ತು ಮೆಗ್ಗದವರು ತಮ್ಮ ಉದ್ಯಮದಲ್ಲಿ ಹೀನಗೊಳ್ಳುತ್ತಾರೆ. ಈ ಭಾಗದಲ್ಲಿ ಮೆಗ್ಗದ ಉದ್ಯಮದ ಸ್ಥಿತಿ ಮತ್ತು ಅದರ ಮೇಲೆ ಬಿದ್ದ ಪರಿಣಾಮಗಳನ್ನು ವಿವರಿಸಲಾಗಿದೆ. ಕಥೆಯು ಹೇಯ ಉದ್ಯಮದ ಸ್ಥಿತಿಗತಿಯ ಬಗ್ಗೆ ಆಳವಾದ ಸಂದೇಶವನ್ನು ನೀಡುತ್ತದೆ. ಈ ಸಂಪ್ರದಾಯಗಳು ಕುಟುಂಬ ಮತ್ತು ಸಮಾಜದಲ್ಲಿ ಮಹತ್ವಪೂರ್ಣ ಪಾತ್ರವಹಿಸುತ್ತವೆ. ಹಬ್ಬಗಳ ಸಂದರ್ಭದಲ್ಲಿ ಪರಸ್ಪರ ಮನೆಗೆ ಹೋಗಿ
ಭಕ್ಷ್ಯಗಳನ್ನು ಹೆಂಚಿಕೊಳ್ಳುವ ಸಂಪ್ರದಾಯಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತವೆ. ಈ ಭಾಗದಲ್ಲಿ ಹೇಯ ಸಂಪ್ರದಾಯಗಳ ಮಹತ್ವವನ್ನು ವಿವರಿಸಲಾಗಿದೆ. ಯಶಸ್ಸು ಸಾಧಿಸಿದಾಗ ಪೋಷಕರು ಹೆಮ್ಮೆಯಿಂದಿರಬೇಕು. ಆದರೆ ಕೆಲವೊಮ್ಮೆ ಹೇಯ ಹೆಠ ಮತ್ತು ಪರಂಪರೆ ಪೋಷಕರನ್ನು ಮೆಕ್ಕ ಸಾಧನೆಗೆ ಪ್ರತಿಕ್ರಿಯೆ ನೀಡಲು ತಡೆಯಬಹುದು. ಈ ಕಥೆಯಲ್ಲಿ ಅಬ್ದುಲ್ ರಹೀಂ ತನ್ನ ಮಗನ ಸಾಧನೆಗೆ ಮೊದಲಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ, ಆದರೆ ನಂತರ ಅವನು ಭಾವುಕನಾಗಿ ಮಗನ ಸಾಧನೆಯನ್ನು ಒಪ್ಪಿಕೊಳ್ಳುತ್ತಾನೆ. ಈ ಭಾಗದಲ್ಲಿ ಪೋಷಕರ ಮನೋಭಾವದ ಬದಲಾವಣೆ ಸ್ಪಷ್ಟವಾಗುತ್ತದೆ. ಕ್ಷಮೆ ಮತ್ತು ಒಪ್ಪಿಗೆಯು ಕುಟುಂಬ ಸಂಬಂಧಗಳಲ್ಲಿ ಮಹತ್ವಪೂರ್ಣ. ಕರೀಂ ತನ್ನ ತಪ್ಪಿಗೆ ಕ್ಷಮೆ ಕೇಳಲು ಬಾರುತ್ತಾನೆ, ಆದರೆ ತಂದೆ ಅವನನ್ನು ಕ್ಷಮಿಸುವುದಿಲ್ಲ. ಆದರೆ ಅವನು ಮಗನ ಸಾಧನೆ ತೀದು ಭಾವುಕನಾಗುತ್ತಾನೆ. ಈ ಭಾಗದಲ್ಲಿ ಕ್ಷಮೆ ಮತ್ತು ಒಪ್ಪಿಗೆಯ ಮಹತ್ವವನ್ನು ನೋಡಬಹುದು. ಕಥೆಯು ಕುಟುಂಬದಲ್ಲಿ ಕ್ಷಮೆ ಮತ್ತು ಒಪ್ಪಿಗೆಯ ಅಗತ್ಯವನ್ನು ತೋರಿಸುತ್ತದೆ. ಅಬ್ದುಲ್ ರಹೀಂ ತನ್ನ ಹೃದಯವನ್ನು ಮತ್ತು ಮನೆಯನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದಾನೆ. ಅವನು ತನ್ನ ಮಗನನ್ನು ಕ್ಷಮಿಸುವುದಿಲ್ಲ ಮತ್ತು ಅವನ ಹೆಸರನ್ನು ಕೇದರೂ ಕೋಪಗೊಳ್ಳುತ್ತಾನೆ. ಈ ಭಾಗದಲ್ಲಿ ಹೃದಯದ ಬಾಗಿಲು ಮುಚ್ಚುವುದು ಮತ್ತು ಅದರ ಪರಿಣಾಮಗಳನ್ನು ವಿವರಿಸಲಾಗಿದೆ. ಕಥೆಯು ಹಠ ಮತ್ತು ಹೃದಯದ ಬಾಗಿಲು ಮುಚ್ಚುವುದರಿಂದ ಉಂಟಾಗುವ ನೋವನ್ನು ತೋರಿಸುತ್ತದೆ. ಕರೀಂ ತನ್ನ ಸಾಧನೆಯ ಮೂಲಕ ಸಮಾಜದಲ್ಲಿ ಗೌರವವನ್ನು ಗೆಯಿಸುತ್ತಾನೆ. ಅವನು ಮೆಗ್ಗದ ಉದ್ಯಮದಲ್ಲಿ ಹೊಸ ಯಂತ್ರಗಳನ್ನು ಪರಿಚಯಿಸಿ ಉದ್ಯಮವನ್ನು ಪುನರುಜ್ಜೀವನಗೊಳಿಸುತ್ತಾನೆ. ಅವನು ಸಮಾಜದಲ್ಲಿ ಧನವಂತನಾಗುತ್ತಾನೆ ಮತ್ತು ಗೌರವವನ್ನು ಪಡೆಯುತ್ತಾನೆ. ಈ ಭಾಗದಲ್ಲಿ ಮೆಗನ ಸಾಧನೆ ಮತ್ತು ಸಮಾಜದಲ್ಲಿ ಅವನ ಸ್ಥಾನವನ್ನು ವಿವರಿಸಲಾಗಿದೆ. ಪದ್ಮಭೂಷಣ ಪ್ರಶಸ್ತಿ ಭಾರತದ ಅತ್ಯಂತ ಗೌರವಾನ್ವಿತ ನಾಗರಿಕ ಪ್ರಶಸ್ತಿಗಳಲ್ಲೊಂದು. ಈ ಪ್ರಶಸ್ತಿಯನ್ನು ದೇಶದ ಸೇವೆಗೆ ನೀಡಲಾಗುತ್ತದೆ. ಕರೀಂಗೆ ಈ ಪ್ರಶಸ್ತಿ ದೊರಕುವುದು ಅವನ ಸಾಧನೆಗೆ ದೊರಕಿದ ಅತ್ಯಂತ ದೊಡ್ಡ ಗೌರವ. ಈ ಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿಯ ಮಹತ್ವವನ್ನು ವಿವರಿಸಲಾಗಿದೆ. ಪರಂಪರೆ ಮತ್ತು ನವೀನತೆ ಎರಡೂ ಸಮಾಜದಲ್ಲಿ ಮಹತ್ವಪೂರ್ಣ. ಕಥೆಯಲ್ಲಿ ಅಬ್ದುಲ್ ರಹೀಂ ಪರಂಪರೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಕರೀಂ ನವೀನತೆಯನ್ನು ಆವರಿಸಿಕೊಂಡು ಯಶಸ್ಸು ಸಾಧಿಸುತ್ತಾನೆ. ಈ ಭಾಗದಲ್ಲಿ ಪರಂಪರೆ ಮತ್ತು ನವೀನತೆಯ ನಡುವಿನ ಸಮತೋಲನವನ್ನು ವಿವರಿಸಲಾಗಿದೆ. ಕುಟುಂಬ ಸಂಬಂಧಗಳು ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ. ಈ ಕಥೆಯಲ್ಲಿ ತಂದೆ ಮಗನ ಸಂಬಂಧದ ಸಂಕೀರ್ಣತೆ, ಭಿನ್ನಾಭಿಪ್ರಾಯಗಳು ಮತ್ತು ಭಾವನೆಗಳು ಸ್ಪಷ್ಟವಾಗುತ್ತವೆ. ಕಥೆಯು ಕುಟುಂಬ ಸಂಬಂಧಗಳ ಮಹತ್ವವನ್ನು ಮತ್ತು ಅವುಗಳಲ್ಲಿ ಕ್ಷಮೆ, ಒಪ್ಪಿಗೆ, ಪ್ರೀತಿ ಅಗತ್ಯವಿದೆ ಎಂಬುದನ್ನು ತೋರಿಸುತ್ತದೆ. ಹಬ್ಬಗಳ ಸಂದರ್ಭದಲ್ಲಿ ಪರಸ್ಪರ ಮನೆಗೆ ಹೋಗಿ ಭಕ್ಷ್ಯಗಳನ್ನು ಹೆಂಚಿಕೊಳ್ಳುವ ಸಂಪ್ರದಾಯಗಳು ಸಮಾಜದಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸುತ್ತವೆ. ಈ ಭಾಗದಲ್ಲಿ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದತೆ ಹೇಗೆ ಬೇದು ಬರುತ್ತದೆ ಎಂಬುದನ್ನು ವಿವರಿಸಲಾಗಿದೆ. ಕಥೆಯು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಹಕಾರದ ಮಹತ್ವವನ್ನು ತೋರಿಸುತ್ತದೆ. ಕರೀಂ ತನ್ನ ಪ್ರತಿಭೆಯಿಂದ ಮೆಗ್ಗದ ಉದ್ಯಮವನ್ನು ಪುನರುಜ್ಜೀವನಗೊಳಿಸುತ್ತಾನೆ. ಅವನು ಹೊಸ ಯಂತ್ರಗಳನ್ನು ಪರಿಚಯಿಸಿ ಉದ್ಯಮದಲ್ಲಿ ಹೊಸ ತಂತ್ರಜ್ಞಾನವನ್ನು ಆವರಿಸುತ್ತಾನೆ. ಇದರ ಫಲವಾಗಿ ಮೆಗ್ಗದ ಉದ್ಯಮ ಮತ್ತೆ ಬೇಯಲು ಆರಂಭಿಸುತ್ತದೆ. ಈ ಭಾಗದಲ್ಲಿ ಉದ್ಯಮದ ಪುನರುಜ್ಜೀವನ ಮತ್ತು ನವೀನತೆಯ ಮಹತ್ವವನ್ನು ನೋಡಬಹುದು. ಅಂತಿಮ ಕ್ಷಣದಲ್ಲಿ ಅಬ್ದುಲ್ ರಹೀಂ ತನ್ನ ಹೃದಯವನ್ನು ತೆರೆಯುತ್ತಾನೆ. ಅವನು ತನ್ನ ಮಗನ ಸಾಧನೆಗೆ ಭಾವುಕನಾಗುತ್ತಾನೆ ಮತ್ತು ಅವನನ್ನು ಕ್ಷಮಿಸಲು ಮನಸ್ಸು ಮಾಡುತ್ತಾನೆ. ಈ ಭಾಗದಲ್ಲಿ ಹೃದಯದ ಬದಲಾವಣೆ ಮತ್ತು ಕ್ಷಮೆಯ ಮಹತ್ವವನ್ನು ನೋಡಬಹುದು. ಕಥೆಯು ಜೀವನದಲ್ಲಿ ಕ್ಷಮೆ ಮತ್ತು ಪ್ರೀತಿಯ ಅಗತ್ಯವನ್ನು ತೋರಿಸುತ್ತದೆ. ಪರಂಪರೆ ಮತ್ತು ಪ್ರಗತಿ ಎರಡೂ ಜೀವನದಲ್ಲಿ ಸಮತೋಲನವಾಗಿರಬೇಕು. ಕಥೆಯಲ್ಲಿ ಕರೀಂ ತನ್ನ ಕುಟುಂಬದ ಪರಂಪರೆಯನ್ನು ಗೌರವಿಸಿ ಅದರಲ್ಲಿ ನವೀನತೆಯನ್ನು ಆವರಿಸಿಕೊಂಡು ಯಶಸ್ಸು ಸಾಧಿಸುತ್ತಾನೆ. ಈ ಭಾಗದಲ್ಲಿ ಪರಂಪರೆ ಮತ್ತು ಪ್ರಗತಿಯ ನಡುವಿನ ಸಮತೋಲನವನ್ನು ವಿವರಿಸಲಾಗಿದೆ. ಕಥೆಯು ಕುಟುಂಬ, ಪರಂಪರೆ, ಪ್ರೀತಿ, ಕ್ಷಮೆ ಮತ್ತು ಸಾಧನೆಗ ಮಹತ್ವವನ್ನು ವಿವರಿಸುತ್ತದೆ. ಕಥೆಯು ಪೋಷಕರ ನಿರೀಕ್ಷೆಗೂ ಮೆಕ್ಕ ಆಸಕ್ತಿಗೂ ಸಮಾಜದಲ್ಲಿ ಬರುವ ಬದಲಾವಣೆಗೂ ಮತ್ತು ಜೀವನದಲ್ಲಿ ಕ್ಷಮೆ ಮತ್ತು ಒಪ್ಪಿಗೆಯ ಅಗತ್ಯವನ್ನು ತೋರಿಸುತ್ತದೆ. ಕಥೆಯು ಪ್ರೇಕ್ಷಕರಿಗೆ ಜೀವನದಲ್ಲಿ ಪರಂಪರೆ ಮತ್ತು ನವೀನತೆಯ ಸಮತೋಲನವನ್ನು ಸಾಧಿಸುವ ಪ್ರೇರಣೆಯನ್ನು ನೀಡುತ್ತದೆ. ಪೋಷಕರ ಹೆಠ ಕೆಲವೊಮ್ಮೆ ಕುಟುಂಬ ಸಂಬಂಧಗಳಲ್ಲಿ ದೂರವನ್ನು ಉಂಟುಮಾಡಬಹುದು, ಆದರೆ ನಂತರ ಪಶ್ಚಾತ್ತಾಪವು ಹೃದಯವನ್ನು ಬದಲಾಯಿಸಬಹುದು. ಈ ಕಥೆಯಲ್ಲಿ ಅಬ್ದುಲ್ ರಹೀಂ ತನ್ನ ಹೆಠದಿಂದ ಮೆಗನನ್ನು ದೂರವಿಟ್ಟಿದ್ದಾನೆ, ಆದರೆ ನಂತರ ಅವನು ಪಶ್ಚಾತ್ತಾಪವನ್ನು ಅನುಭವಿಸುತ್ತಾನೆ. ಈ ಭಾಗದಲ್ಲಿ ಹೆಠ ಮತ್ತು ಪಶ್ಚಾತ್ತಾಪದ ಪರಿಣಾಮಗಳನ್ನು ನೋಡಬಹುದು. ಮೆಕ್ಕ ಸಾಧನೆಗೆ ಪೋಷಕರು ಪ್ರೋತ್ಸಾಹ ನೀಡಬೇಕು. ಕರೀಂ ತನ್ನ ಪ್ರತಿಭೆಯಿಂದ ಯಶಸ್ಸು ಸಾಧಿಸಿದಾಗ ಅವನಿಗೆ ಪೋಷಕರ ಪ್ರೋತ್ಸಾಹ ಅಗತ್ಯವಿತ್ತು. ಈ ಭಾಗದಲ್ಲಿ ಮೆಕ್ಕ ಸಾಧನೆಗೆ ಪೋಷಕರ ಪ್ರೋತ್ಸಾಹ ಮತ್ತು ಬೆಂಬಲದ ಮಹತ್ವವನ್ನು ವಿವರಿಸಲಾಗಿದೆ. ಸಮಾಜದಲ್ಲಿ ಪ್ರಗತಿ ಸಾಧಿಸಲು ನವೀನತೆ ಮತ್ತು ಪರಂಪರೆಯ ಸಮತೋಲನ ಅಗತ್ಯ. ಕರೀಂ ತನ್ನ ಪ್ರತಿಭೆಯಿಂದ ಸಮಾಜದಲ್ಲಿ ಪ್ರಗತಿ ಸಾಧಿಸುತ್ತಾನೆ. ಈ ಭಾಗದಲ್ಲಿ ಸಮಾಜದಲ್ಲಿ ಪ್ರಗತಿಯ ಮಹತ್ವವನ್ನು ನೋಡಬಹುದು.
ಪರಂಪರೆ ಮತ್ತು ಕುಟುಂಬದ ಗೌರವವನ್ನು ಊಹಿಸಿಕೊಳ್ಳುವುದು ಮುಖ್ಯ, ಆದರೆ ಹೊಸ ಮಾರ್ಗಗಳನ್ನು ಸ್ವೀಕರಿಸುವುದು ಕೂಡ ಅಗತ್ಯ. ಈ ಭಾಗದಲ್ಲಿ ಕುಟುಂಬದ ಗೌರವ ಮತ್ತು ಪರಂಪರೆಯ ಮಹತ್ವವನ್ನು ವಿವರಿಸಲಾಗಿದೆ. ಕ್ಷಮೆ ಮತ್ತು ಪ್ರೀತಿ ಕುಟುಂಬ ಸಂಬಂಧಗಳಲ್ಲಿ ಅತ್ಯಂತ ಮುಖ್ಯ. ಕಥೆಯ ಅಂತ್ಯದಲ್ಲಿ ತಂದೆ ತನ್ನ ಮಗನನ್ನು ಕ್ಷಮಿಸಿ ಅವನ ಸಾಧನೆಗೆ ಹೆಮ್ಮೆಯಿಂದಿರುತ್ತಾನೆ. ಈ ಭಾಗದಲ್ಲಿ ಕ್ಷಮೆ ಮತ್ತು ಪ್ರೀತಿಯ ಮಹತ್ವವನ್ನು ನೋಡಬಹುದು. ಕಥೆಯು ಜೀವನದಲ್ಲಿ ಪರಂಪರೆ, ಪ್ರೀತಿ, ಕ್ಷಮೆ, ಸಾಧನೆ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ವಿವರಿಸುತ್ತದೆ. ಪ್ರತಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಪ್ರೀತಿ ಮತ್ತು ಒಗ್ಗಟ್ಟು ಎಲ್ಲಕ್ಕಿಂತ ಮುಖ್ಯ. ಕಥೆಯು ಪ್ರೇಕ್ಷಕರಿಗೆ ಜೀವನದಲ್ಲಿ ಪರಂಪರೆ ಮತ್ತು ನವೀನತೆಯ ಸಮತೋಲನವನ್ನು ಸಾಧಿಸುವ ಪ್ರೇರಣೆಯನ್ನು ನೀಡುತ್ತದೆ. ಅಗ್ಗದ ಸಾಹೇಬ ಕಥೆಯು ನಮ್ಮ ಜೀವನದಲ್ಲಿ ಪರಂಪರೆ, ಪ್ರೀತಿ, ಕ್ಷಮೆ ಮತ್ತು ಸಾಧನೆಯ ಮಹತ್ವವನ್ನು ವಿವರಿಸುತ್ತದೆ. ಕಥೆಯು ಪೋಷಕರ ನಿರೀಕ್ಷೆಗೂ ಮೆಕ್ಕ ಆಸಕ್ತಿಗೂ ಸಮಾಜದಲ್ಲಿ ಬರುವ ಬದಲಾವಣೆಗೂ ಮತ್ತು ಜೀವನದಲ್ಲಿ ಕ್ಷಮೆ ಮತ್ತು ಒಪ್ಪಿಗೆಯ ಅಗತ್ಯವನ್ನು ತೋರಿಸುತ್ತದೆ. ಪ್ರತಿ ಕುಟುಂಬದಲ್ಲಿ ಪ್ರೀತಿ, ಒಗ್ಗಟ್ಟು ಮತ್ತು ಪರಸ್ಪರ ಗೌರವವೇ ಜೀವನದ ನಿಜವಾದ ಆಸ್ತಿ ಎಂಬುದನ್ನು ಈ ಕಥೆ ನಮಗೆ ತಿಳಿಸುತ್ತದೆ.